ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಳ್ತೀನಿ. ಬೆಳಗ್ಗೆನೇ ಬೇಗನೆ ಇದ್ದು ಕೋಳಿಗಳೆಲ್ಲ ಬಿಟ್ಟು ನೋಡಿ ಕರೆದ ತಕ್ಷಣ ಹೇಗೆ ಊಟ ಬರ್ತಾ ಇವೆ ಅಂತೆ. ಹಾಗೆ ಬೆಳಗ್ಗೆ ನಾಷ್ಟಕ್ಕೆ ಬದನೇಕಾಯಿ ಚಟ್ನಿನ ಮಾಡೋಣ ಅಂತ ಹೇಳಿ ಬದನೇಕಾಯಿನ ಹೊರಗಡೆ ಗ್ಯಾಸ್ ಮೇಲೆ ಸುಟ್ಕೊಂಡಿದ್ದೀನಿ. ಕ್ಲೀನಾಗಿ ಸುಟ್ಕೋಬೇಕು, ಏಕೆಂದರೆ ಮೇಲೆ ಕಪ್ಪಾದರೆ ಸಾಲದು, ಒಳಗಿನ ಸಮೇತ ಬಾಡ್ದಂಗೆ ಆಗಬೇಕು. ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು ಹಾಗೆ ಬದನೆಕಾಯಿನ ಈ ಥರ ಸುಟ್ಕೊಂಡಿದ್ದೀನಿ ನೋಡಿ. ಹಾಗೆ ಹಸಿಮೆಣ್ಸಿಕಾಯಿನ ಹಂಚಲ್ಲಿ ಕ್ಲೀನಾಗಿ ಹುರ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿಕಾಯಿನ ಹುರ್ಕೊಂಡಿದ್ದೆ, ಏಕೆಂದರೆ ಹಸಿ ವಾಸನೆ ಹೋಗಬೇಕಲ್ಲ, ಹಾಗಾಗಿ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅಂಥೇಳಿ ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಕ್ಲೀನಾಗಿ ರುಬ್ಕೊಂಡಿದ್ದೀನಿ ನೋಡಿ. ಈ ಥರ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ, ಬಿಸಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನು ಹಾಗೆಯೇ ಎಕ್ಸ್ಟ್ರಾ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿ 1 ಸ್ಪೂನ್ ಎಣ್ಣೆಗೆ ಸಾಸಿವೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಿಕ್ಕ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡು ಅದಕ್ಕೇ ಚಟ್ನಿನ ಮಿಕ್ಸಿ ಜಾರಿಂದ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ರೊಟ್ಟಿನ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಹಸ್ಬೆಂಡು ತಿಂಡಿಗೆ ಬಂದಿದ್ದರು. ಆ ಟೈಮಲ್ಲಿ ನನ್ನ ಮಗಳೂ ಸಮೇತ ತುಂಬ ಕಿಟ್ಲೆ ಮಾಡ್ತಾಯಿದ್ಲು. ನಾನು ಅವ್ರ ಜೊತೆ ತಿಳ್ಕೊಂಡು ತಮಾಷೆ ಮಾಡಿಕೊಂಡು ಇದ್ವಿ, ಏಕೆಂದರೆ ಇರೋದೇ 3 ಜನ. ಹಾಗಾಗಿ ಸ್ವಲ್ಪ ಲವ್ಲವಿಕೆಯಿಂದ ಇರೋಣ ಅಂತೇಳಿ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಏಕೆಂದರೆ ಮನಸ್ಸಿಗೆ ಏನೇ ನೋವು ಇರ್ಬೋದು, ಯಾರು ಯಾವುದಕ್ಕೂ ಶಾಶ್ವತವಲ್ಲ ಅಂತ ಇವಾಗ ತಿಳ್ಕೊಬಿಟ್ಟಿದ್ವಿ. ಏಕೆಂದರೆ ಫಸ್ಟ್ ಅಂದ್ಕೊಂಡಿದ್ವಿ ನಮಗೆಲ್ಲ ಆಗ್ತಾರೆ ಯಾರು, ನಾವು ಅವ್ರಿಗಾಗಬೇಕು ಅಂತ. ಬಟ್ ಇಲ್ಲ, ನಾವು ಇವಾಗ ಚೆನ್ನಾಗಿದ್ದರೆ ಗ್ಯಾರಂಟಿ ಬೇರೆಯವ್ರನ್ನ ನಾವು ನೋಡ್ಕೋಬೋದು ಅನ್ನೋ ಗ್ಯಾರಂಟಿ ಇದೆ. ನನ್ನ ಮಗಳು ಇದ್ದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಹಾಗಾಗಿ ಊರಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ಊರಿಗೆ ಹೋಗುವಾಗ ಸಾಂಗ್ ಎಲ್ಲ ಕೇಳ್ಕೊಂಡು ಹೊರಟ್ವಿ. ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಿ, ನಾವು ಆಲ್ಮೋಸ್ಟ್ ಎಲ್ಲದರಲ್ಲೂ ಹೋಗುವಾಗ ಸಾಂಗ್ ಹಾಕ್ಕೊಂಡು ಹಾಡು ಹೇಳ್ಕೊಂಡು ಹೋಗೋದು. ಇಲ್ಲ ಅಂದರೆ ಅಕಸ್ಮಾತ್ ಸಾಂಗ್ ಹಾಕ್ಕೊಂಡಿಲ್ಲ ಅಂದರೆ ಹಸ್ಬೆಂಡ್ ಒಬ್ಬರೇ ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ನಾನು ನನ್ನ ಮಗಳು ಕಾರಲ್ಲಿ ಮಲಗೋಗ್ಬಿಟ್ಟಿರ್ತೀವಿ. ಹಾಗೆಯೇ ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬೇಗ ಬರಬೇಕಾಗಿತ್ತು, ಏಕೆಂದರೆ ಅಮ್ಮ ಬರ್ತೀವಿ ಅಂತ ಹೇಳಿ ಫೋನ್ ಮಾಡಿದರು. ಹಾಗಾಗಿ ರಿಟರ್ನ್ ಬರುವಾಗ ನೋಡಿ ಕಣಿವೆ ಸೇತುವೆಯಲ್ಲಿ ತುಂಬ ನೀರು ಬಂದುಬಿಟ್ಟಿದೆ. ತುಂಬ ಅಂದರೆ ಹೆವಿ ನೀರಿದೆ, ತುಂಬ ಅಲೆ ಹೊಡಿತಾ ಇತ್ತು, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅದು ದೇವಸ್ಥಾನ, ಕಣಿವೆ ದೇವಸ್ಥಾನ. ಮತ್ತು ನೋಡಿ ಕಣಿವೆಯಲ್ಲಿ ಮೇಲೆ ರೋಡಿಂದ ಮೇಲೆ ಒಂದು ಸೇತುವೆ ಇದೆ ನೋಡಿ. ಆ ಸೇತುವೆ ತುಂಬಾ ಚೆನ್ನಾಗಿದೆ. ಬಟ್ ನೀರು ತುಂಬ ಹೆವಿ ಇರೋದ್ರಿಂದ ಕಷ್ಟ. ಹಾಗಾಗಿ ತಂಗಿ, ಅಮ್ಮ, ಅಪ್ಪ ಎಲ್ಲ ಬಂದಿದ್ದರು. ಒಂದು ಫಂಕ್ಷನಿಗೆ ಹೋಗಿದ್ದರು, ಹಾಗಾಗಿ ಈಚೆನೇ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ನಾವು ಸ್ವಲ್ಪ ಬೇಗ ಎಲ್ಲ ಬಂದ್ವಿ. ಹಾಗೆ ನಾನ್ ವೆಜ್ಜು ಎಲ್ಲ ತಂದಿದ್ವಿ. ನಾನ್ ವೆಜ್ ಬಂದುಬಿಟ್ಟು ಕಲ್ಗುತ್ಕೆ ಮತ್ತು ಫೋರ್ಕು ಇದೆಲ್ಲ ತಂದಿದ್ವಿ. ತಂಗಿ ನಾನೇ ಕಲ್ಗುತ್ಕೆ ಮಾಡ್ತೀನಿ ಅಕ್ಕ ಅಂತ ಹೇಳಿದೆ, ಯಾಕೆಂದರೆ ಅಪ್ಪನೂ ನಂಗೆ ಸ್ವಲ್ಪ ಖಾರವಾಗಿ ಮಾಡಿ ಅಂತ ಹೇಳಿದರು. ಹಾಗಾಗಿ ಖಾರವಾಗಿ ಮಾಡೋಣ ಅಂಥೇಳಿ ಅಕ್ಕ ನಾನು ಮಾಡ್ತೀನಿ ಇವತ್ತು ಅಂತೇಳಿ ಕಲ್ಗುತ್ಕೆನ ಮಾಡ್ತಾಯಿದ್ಲು ನೋಡಿ. ಏನೇನು ಪದಾರ್ಥಗಳು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಹಾಗೆಯೇ ಒಗ್ಗರಣೆನೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಅದಕ್ಕೆ ಕರ್ಬೇವಿನ ಸೊಪ್ಪು, ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕೋಬಿಟ್ಲು ನೋಡಿ. ಪಟ ಅಂತ ಹೊಡಿತಿದೆ. ಅದಕ್ಕೆ ಅವಳಿಗೆ ನಾನು ಜೋರು ಮಾಡ್ತಾಯಿದ್ದೆ. ಯಾರು ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾರೆ, ಯಾಕಂದರೆ ಅದರಲ್ಲಿರೋಂಥ ಬೀಜ ಎಲ್ಲ ಎಣ್ಣೆಯಲ್ಲಿ ಪಟ ಅಂತ ಮುಖಕ್ಕೆ ಹೊಡಿತದೆ. ಹಾಗಾಗಿ ಫಸ್ಟು ಯಾವಾಗಲೂ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಹಾಕಿದ ಮೇಲೆ ಸಮೇತ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು, ಇಲ್ಲಾಂದರೆ ಅದು ಫುಲ್ ಪಟ ಅಂತ ಹೊಡಿತದೆ. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನೆಲ್ಲ ಕ್ಲೀನಾಗಿ ಫುಲ್ಲು ಡ್ರೈ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡ್ಳು. ನಾನು ಮಗಳನ್ನ ಎತ್ಕೊಂಡಿದ್ದೆ, ಅವಳು ಅಮ್ಮ ಬೇಕು ಅಂತ ಹೇಳಿ ಅಳ್ತಾಯಿದ್ಲು. ಇನ್ನು ಅಪ್ಪ ಅಮ್ಮ ಎಲ್ಲ ಹಸ್ಬೆಂಡು ಎಲ್ಲ ಹೊರಗಡೆ ಮಾತಾಡ್ತಾಯಿದ್ರು. ನನ್ನ ಮಗಳು ಮತ್ತು ಮಗ ಇಬ್ಬರೂ ಹೊರಗಡೆ ಆಟಾಡ್ತಾಯಿದ್ರು. ನಾವು ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ನಾನು ಈ ಕಡೆ ರೈಸ್ಗೆ ಇಡ್ತಾಯಿದ್ದೆ. ಅವಳು ಬಂದು ಫ್ರೈ ಮಾಡ್ತೀನಿ ಅಂತೇಳಿ ಫ್ರೈನ ಮಾಡ್ತಾಯಿದ್ಲು. ಈರುಳ್ಳಿ ಬಾಡಿದ ನಂತರ ಅದಕ್ಕೆ ಸ್ವಲ್ಪ ಟೊಮೆಟೊನ ಹಾಕ್ಕೊಂಡು ಇದರಲ್ಲಿ 2 ಟೊಮೊಟೊ 3 ಟೊಮೊಟೊ ತೊಗೊಂಡಿದ್ದು. ಬೇಡ ಕಣೆ ತುಂಬ ಜಾಸ್ತಿ ಆಗ್ತದೆ ಅಂತ ಹೇಳಿ 2 ಟೊಮೊಟೊನ ಅಮ್ಮನ ಅಂದರು. ಬೇಡ, ಅದೇನಕ್ಕೆ 2 ಟೊಮೊಟೊ ಜಾಸ್ತಿ ಚೆನ್ನಾಗೋದಿಲ್ಲ, ತುಂಬ ಹಾಕಿದ್ರು ಚೆನ್ನಾಗೋದಿಲ್ಲ ಅಂತೇಳಿ 2 ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀವಿ. 2 ಟೊಮೆಟೊನ ಯಾವುದೇ ಸಾಂಬಾರಲ್ಲಿ ಫುಲ್ಲು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಬಾಯಿಗೂ ಸಿಗ್ತದೆ, ಹಸಿ ಇರ್ತದೆ, ಚೆನ್ನಾಗಿರಲ್ಲ ನೋಡಿ. ಈ ಥರ ಫುಲ್ಲು ರೋಸ್ಟ್ ಮಾಡ್ಕೊಂಡ್ಮೇಲೆ
ಈ ಥರ ಬಂದಿದೆ. ಟೊಮೊಟೊ ಯಾವಾಗ ಸ್ಮ್ಯಾಶ್ ಆಗಿದ್ರೇ ಚೆಂದ. ಆಮೇಲೆ ಲಿವರ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ಲು. ಲಿವರು ಮತ್ತು ಕಲ್ಗುದ್ಗೆನ ತೊಳ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದಾಳೆ. ಅದಕ್ಕೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡ್ಳು. ಫುಲ್ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಡ್ರೈ ಮಾಡ್ಕೊಡ್ತಾ ಇದ್ಲು. ನೋಡಿ ಈ ಥರ ಫುಲ್ಲು ರೋಸ್ಟ್ ಮಾಡ್ಕೊಂಡಾಯಿತು. ಹಾಗೆಯೇ ಯಾವುದೇ ಮಾಂಸ ಆಗಲಿ ನಾನ್ ವೆಜ್ ಮಾಡೋದಾಗಲಿ ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಜವಾಗ್ಲೂ ಚೆನ್ನಾಗೋದಿಲ್ಲ. ಸ್ವಲ್ಪ ಹೊಲಸು ಸ್ಮೆಲ್, ಅಂದರೆ ಅದು ಸಾಂಬಾರ್ದು ಒಂಥರ ಹೊಲಸು ಸ್ಮೆಲ್ ಹೊಡಿತಾ ಇರ್ತದೆ. ಯಾವುದೇ ಆಗಲಿ ಫುಲ್ಲು ಡ್ರೈ ಮಾಡಿಕೊಂಡ್ರೇ ಚೆನ್ನಾಗಿರ್ತದೆ. ಫುಲ್ ಈ ಥರ ಡ್ರೈ ಮಾಡಿಕೊಂಡು ಒಂದು 5 ನಿಮಿಷ ಕ್ಲೋಸ್ ಮಾಡಿ ಇಟ್ಟಿದ್ದು. ಕ್ಲೋಸ್ ಮಾಡಾದಮೇಲೆ ನೋಡಿ ಈ ಥರ ಆಗಿತ್ತು. ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಹಾಕ್ಬಿಟ್ಟು ನಾನು ಅವಳಿಗೆ ಹೇಳಿದೆ, ಬೇಡ ಕಣೆ ಖಾರ ಆಗುತ್ತೆ ಅಂತ ಹೇಳಿದರು. 4 ಸ್ಪೂನ್ ಹಾಕಿದ್ದಾಳೆ. ಬಟ್ ಚೆನ್ನಾಗಿತ್ತು. ಯಾಕೆಂದರೆ ಅಪ್ಪ ಖಾರವಾಗಬೇಕು ಅಂತಲೇ ಹೇಳಿದರು ಅಮ್ಮದು. ಏಕೆಂದರೆ ನಾನ್ ವೆಜ್ ಖಾರವಾಗಿದ್ರೇ ಚೆಂದ. ನೋಡಿ ಈ ಥರ ಬಂದಿತ್ತು. ಹಾಗೆಯೇ ಚಿಕನ್ ಮಸಾಲೆನೇ ಈಸ್ಟರ್ನ್ ಚಿಕನ್ ಮಸಾಲೆನ ಉಪಯೋಗಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ಈಸ್ಟರ್ನ್ ಚಿಕನ್ ಮಸಾಲೆ. ಹಾಗೆ ಚಿಕನ್ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ವಿ. ಏಕೆಂದರೆ ಅದು ತಡ ಹಿಡಿತದೆ. ಹಾಗಾಗಿ ಜಾಸ್ತಿ ತುಂಬ ನೀರು ಬಿಡೋದಿಲ್ಲ. ಹಾಗಾಗಿ ನೀರುಗಳು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಅದಕ್ಕೆ ನೋಡಿಬಿಟ್ಟು ಉಪ್ಪು ಎಷ್ಟು ಬೇಕು ಅಂತ ಆ್ಯಡ್ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನೋಡಿ ಈ ಥರ ಬಂದಿದೆ. ಅದಕ್ಕೆ ಲಾಸ್ಟ್ ಟೈಮಲ್ಲಿ ಒಂದು ನಿಂಬೆಹಣ್ಣ ಕಟ್ ಮಾಡಿ ಹಾಕಿದ್ದೀನಿ. ತುಂಬ ಸೂಪರಾಗಿ ಬಂದಿತ್ತು. ಹಾಗೆಯೇ ನಾನು ಬಂದು ಈಚೆ ಫುಲ್ಲು ಫೋರ್ಕೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಫೋರ್ಕು ಮಾಡ್ಕೊಳ್ಳೋಣ ಅಂಥೇಳಿ. ಹಾಗೆಯೇ ಫೋರ್ಕು ಮತ್ತು ಚಿಕನ್ಗೆಲ್ಲ ಚಪಾತಿ ಚೆನ್ನಾಗಿರುತ್ತೆ ಅಂತೇಳಿ ಚಪಾತಿನ ನಾದ್ತಾ ಇದ್ದೀನಿ. ನನಗೆ ಮೇಲೆ ಕೂತೆ ನಾದಿದ್ರೆ ಚೆನ್ನಾಗಿಲ್ಲ ಅಂಥೇಳಿ ಕೆಳಗೆ ಕೂತ್ಕೊಳ್ತೀನಿ ಅಂತ ಹೇಳಿದ್ದೆ. ನಿಜವಾಗ್ಲೂ ನಾನ್ ವೆಜ್ಜಲ್ಲಿ ಚಪಾತಿಯಾಗಲಿ ಎಲ್ಲ ಸೂಪರಾಗಿರುತ್ತೆ. ನಿಜವಾಗ್ಲೂ ಎಲ್ಲ ನೋಡೋದಕ್ಕೆ ಚೆಂದ ಇರುತ್ತೆ. ಬಟ್ ಯಾವುದನ್ನು ನಾವು ಅಂದ್ಕೊಂಡಂಗಿರಲ್ಲ. ಜೀವನನೂ ಅಷ್ಟೇ ಎಲ್ಲ ಥರ ಪಾಠನೂ ಕಲಿಸುತ್ತೆ. ದಯವಿಟ್ಟು ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದೆ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ನಾವು ಗೌಡಸು ಅಂದಮೇಲೆ ಫೋರ್ಕ್ ಮನೇಲಿ ಮಾಡದೇ ಇರೋಕ್ಕಾಗುತ್ತಾ? ನೋಡಿ ನಮ್ಮ ಮನೇಲಿ ಫೋರ್ಕ್ ಆಗಿತ್ತು, ಬಿಸಿ ಬಿಸಿ ಆಗಿತ್ತು. ಹಾಗೆ ಚಪಾತಿನ ಬೇಯಿಸ್ಕೊಳ್ಳೋಣ ಅಂತೇಳಿ ಚಪಾತಿನ ಫುಲ್ಲು ಎಲ್ಲನೂ ಬೇಯಿಸ್ಕೊಂಡೆ. ನಾನು ಆಯಿಲ್ನ ಹಾಕ್ಕೊಂಡು ಬೇಯಿಸ್ಕೊಂಡಿರಲಿಲ್ಲ. ಏಕೆಂದರೆ ಆಯಿಲ್ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರೋದ್ರಿಂದ ಆಯಿಲ್ ಬೇಡ ಅಂತೇಳಿ ಅಂದ್ಕೊಂಡು ಅಮ್ಮವರೆಲ್ಲ ಚಪಾತಿ ತಿನ್ನಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿಲ್ಲ. ನಾನು ನನ್ನ ತಂಗಿ ನನ್ನ ಮಗಳು ಮಾತ್ರ ಚಪಾತಿನ ತಿಂದಿದ್ದು. ಇನ್ನೆಲ್ಲ ರೈಸ್ ಊಟ ಮಾಡಿದರು. ನಾವು ಒಂದು ಅನ್ನ, ತಿಳಿ ಸಾಂಬಾರು, ಫೋರ್ಕ್, ಚಿಕನ್ ಲಿವರ್ ಫ್ರೈ ಮಾಡಿದ್ದು. ಎಲ್ಲ ಚೆನ್ನಾಗಿತ್ತು. ನನ್ನ ತಂಗಿನೂ ಸಮೇತ ಬಂದು ಹೆಲ್ಪ್ ಮಾಡಿದ್ಲು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಲಾಗ್ ಇದಾಗಿತ್ತು. ಹಾಗೆಯೇ ಅದರ ಮಧ್ಯದಲ್ಲಿ ಎಲ್ಲ ಕೆಲಸನ ಮಾಡಿ ಮುಗಿಸಿ ನನ್ನ ತಂಗಿ ಮಗಳು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ನೋಡಿ ಬೇಕಾದ್ರೆ ವಿಡಿಯೋನ ಶೇರ್ ಮಾಡಿದ್ದೀನಿ. ನನ್ನ ಮಗಳಿಗೆ ಮಾಡು ಅಂತೇಳಿ ನನಗೆ ಈ ಹಾಡು ಬೇಡ ಆ ಹಾಡು ಬೇಡ. ಯಾಕೆಂದರೆ ಕರೆಂಟ್ ಇಲ್ಲದಿದ್ದರಿಂದ ಕರೆಂಟ್ ಇರಲಿಲ್ಲ. UPS ಸಮೇತ ಎಲ್ಲ ಆಫ್ ಆಗೋಗಿತ್ತು. ಹಾಗಾಗಿ ಕರೆಂಟ್ ಇರಲಿಲ್ಲ. ಹಾಗಾಗಿ ವೀಡಿಯೋಗಳನ್ನ ತುಂಬ ಜಾಸ್ತಿ ಮಾಡೋಕ್ಕಾಗಿಲ್ಲ. ಅದ್ರ ಮಧ್ಯದಲ್ಲಿ ನನ್ನ ತಂಗಿ ಮಗಳು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಎಲ್ಲ ಚೆನ್ನಾಗಿತ್ತು. ಹೀಗೆ ನನ್ನ ತಂಗಿ ಮಗಳ ಡ್ಯಾನ್ಸ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾವ ಹಾಡು ಹಾಕಿದ್ರು ಡ್ಯಾನ್ಸ್ ಮಾಡಬೇಕು.
ಥ್ಯಾಂಕ್ ಯು ಸೋ ಮಚ್, ಲವ್ ಯು ಗಾ